ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಮಾ. ಭಯ ಇಲ್ಲದೆ ಇಂಗ್ಲಿಷ್ ಮಾತಾಡೋದು ಹೇಗಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಇಂಗ್ಲಿಷ್ ಮಾತಾಡೋಕ್ಕೆ ಹಿಂಜರಿಸ್ತಾ ಇದ್ದೀರಾ? ತಪ್ಪು ಮಾಡಿದೆ ಅಂತ ಭಯ ಆಗ್ತಾ ಇದೆಯಾ? ಇದು ಎಲ್ರಿಗೂ ಆಗುತ್ತೆ ರೀ. ತಪ್ಪು ಮಾಡೋದು ತಪ್ಪೇ ಅಲ್ಲ. ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಇಂಗ್ಲಿಷ್ನಲ್ಲೇ ಯೋಚಿಸಿ. ಸಿಂಪಲ್ ಥಾಟ್ಸ್ ಹೇಳಿ. ಇಂಗ್ಲಿಷ್ನಲ್ಲೇ ಯೋಚನೆ ಮಾಡಿಕೊಂಡು ಇಟ್ಸ್ ರೈನಿಂಗ್. I'm cooking rice. I'm feeling sleepy. ನೋಡಿ, ಈ ಥರ ಇಂಗ್ಲೀಷಲ್ಲೇ ನೀವು ಮನಸ್ಸಲ್ಲಿ ಯೋಚನೆ ಮಾಡಿ ನಿಧಾನವಾಗಿ ಸೆಂಟೆನ್ಸಸ್ ಫಾರ್ಮೇಷನ್ ಮಾಡ್ಕೊತಾ ಹೋಗಿ. ನೆಕ್ಸ್ಟು, ಲೇಬಲ್ ಯೋರ್ ಸರೌಂಡಿಂಗ್ಸ್ ಇನ್ ಇಂಗ್ಲೀಷ್. ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ಯಾವ್ಯಾವ ಥಿಂಗ್ಸ್ ಇದೆಯೋ ಅದನ್ನೆಲ್ಲ ನೀವು ಹೇಳ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಚೇರ್, ಫ್ಯಾನ್, ವಿಂಡೋ, ಫೋನ್. ಇದು ವರ್ಡ್ಸ್ನ ರೀಕಾಲ್ ಮಾಡುತ್ತೆ. ನೆಕ್ಸ್ಟ್, ಸ್ಪೀಕ್ ಟು ಯೋರ್ ಸೆಲ್ಫ್ ಇನ್ ಇಂಗ್ಲೀಷ್. ನೀವು ಇಂಗ್ಲೀಷಲ್ಲಿ ಮಾತಾಡ್ಕೊಳ್ಳಿ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ಐ ಆಮ್ ಸಿಟ್ಟಿಂಗ್, ಐ ಆಮ್ ಈಟಿಂಗ್, ಐ ಆಮ್ ಡ್ರಿಂಕಿಂಗ್ ವಾಟರ್. ಆ ಥರ ನೀವೇ ಸೆಂಟೆನ್ಸಸ್ನ ಫಾರ್ಮೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ಥಿಂಕ್ ಇನ್ ಸಿಂಪಲ್ ಇಂಗ್ಲೀಷ್. ನೀವು ಗ್ರಾಮರ್ಗೋಸ್ಕರ ವೆಯ್ಟೇ ಮಾಡಬೇಡಿ. ಸುಮ್ಮನೆ ಇಂಗ್ಲೀಷಲ್ಲಿ ಥಿಂಕ್ ಮಾಡ್ಕೊತಾ ಹೋಗಿ. ಗ್ರಾಮರ್ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಎಲ್ಲರೂ ಗ್ರಾಮರ್ ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಡೋಂಟ್ ವೆಯ್ಟ್ ಫಾರ್ ದ ಪರ್ಫೆಕ್ಟ್ ಗ್ರಾಮರ್. ಸ್ಟಾರ್ಟ್ ಫ್ರಮ್ ಸ್ಮಾಲ್. ಐ ಆಮ್ ಹ್ಯಾಪಿ ಟುಡೇ, ಇಟ್ಸ್ ರೈನಿಂಗ್, ದಟ್ ಮೂವಿ ವಾಸ್ ಫನ್. ಆ ಥರ ಸ್ಮಾಲ್ ಸೆಂಟೆನ್ಸಸ್ಸು ಪ್ರಾಕ್ಟೀಸ್ ಮಾಡಿ. ರೀಡ್ ಇಂಗ್ಲೀಷ್ ಶಾರ್ಟ್ ಸ್ಟೋರೀಸ್ ಆರ್ ಪೋಸ್ಟ್. ನೀವು ಇಂಗ್ಲೀಷಲ್ಲಿ ಯಾವುದಾದ್ರೂ ಒಂದು ಆರ್ಟಿಕಲ್ ಇದ್ದರೆ, ನಿಮ್ಮ ಮನೇಲಿ ನ್ಯೂಸ್ ಪೇಪರ್ ಇದ್ದರೆ, ಅದು ಇಂಗ್ಲೀಷಲ್ಲಿ ಇದ್ದರೆ ಅದನ್ನು ತೆಗೆದು ಓದ್ತಾ ಇರಿ. ಅಥವಾ ನಿಮ್ಮ ಮಕ್ಕಳು ಬುಕ್ ಇದ್ದರೆ ಆ ಬುಕ್ಕಲ್ಲಿರೋ ವರ್ಡ್ಸ್ನೆಲ್ಲ ತೆಗೆದು ನೀವು ಫ್ರೀ ಇರೋ ಟೈಮಲ್ಲಿ ಓದ್ತಾ ಇರಿ. ಲಿಸನ್ ಟು ಇಂಗ್ಲೀಷ್ ಡೈಲಿ. ನೀವು ಯೂಟ್ಯೂಬ್ ನೋಡ್ತೀರಾ ಅಲ್ವಾ? ಅಥವಾ ವಿಡಿಯೋಸ್ ನೋಡ್ತೀರಾ, ಅಥವಾ ಪಾಡ್ಕಾಸ್ಟ್ ನೋಡ್ತೀರಾ, ಅಥವಾ ಇಂಗ್ಲೀಷಲ್ಲಿ ಯಾವುದಾದ್ರೂ ಸಾಂಗ್ಸ್ ಇದ್ದರೆ ಅದನ್ನು ಕೇಳ್ರಿ. ನೀವು ಕೇಳ್ತಾ ನಿಮ್ಮ ಮನಸ್ಸಲ್ಲಿ ಇಂಗ್ಲೀಷ್ ಅನ್ನೋ ವರ್ಡ್ ನಿಮ್ಮ ಬ್ರೈನಲ್ಲಿ ಇರುತ್ತೆ. ಸೊ ಅದೇ ಥರನೇ ಕೊನೆಯಲ್ಲಿ ನೀವೇನು ಕೇಳಿರ್ತೀರಾ, ಏನು ಮಾಡಿರ್ತೀರಾ, ಅಟ್ಲೀಸ್ಟ್ 3 to 5 ಸೆಂಟೆನ್ಸಸ್ ನೀವು ಬುಕ್ಕಲ್ಲಿ ಬರೀರಿ. ಯಾಕಂದರೆ ಓದಿ ಬರೆದು ಅಥವಾ ಬರೆದು ಓದೋದ್ರಿಂದ ಅದೆಲ್ಲ ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ಬ್ರೈನಲ್ಲಿ ಟ್ರೈನ್ ಆಗುತ್ತೆ. ನಮ್ಮ ಬ್ರೈನಲ್ಲಿ ಉಳ್ಕೊಳ್ಳುತ್ತೆ, ಜ್ಞಾಪಕ ಶಕ್ತಿ ಬರುತ್ತೆ. ಈ ರೀತಿ ಯೋಚಿಸಿದರೆ ನಿಮ್ಮ ಬ್ರೈನಲ್ಲಿ ಸೆಂಟೆನ್ಸ್ಗಳು ಹಾಗೇ ಇರುತ್ತೆ. ಆಮೇಲೆ ಭಯ ಹೋಗುತ್ತೆ. ಅದಕ್ಕೋಸ್ಕರ ಕಾಯಬೇಡಿ, ಮಾತಾಡಿ, ಇಂಪ್ರೂವ್ ಆಗಿ, ಇಂಪ್ರೆಸ್ ಆಗಬೇಡಿ. ಇದನ್ನು ನೀವೇನಾದರೂ ಒಪ್ಕೊಂಡ್ರೆ ನನಗೆ ಕಾಮೆಂಟ್ ಮಾಡಿ. ನೋ ಫಿಯರ್, ಜಸ್ಟ್ ಸ್ಪೀಕ್ ಇನ್ ಇಂಗ್ಲೀಷ್.